ಹೇಳಿ ಪ್ರಸಾದ್ ರಾವ್ ಅವರೇ. ಸರ್, ಲಾಯರ್ಗಳ ಹತ್ರ ಡಾಕ್ಟರ್ಗಳ ಹತ್ರ ಇರೋದಿದ್ದ ಹಾಗೆ ನಿಜ ಹೇಳಬೇಕು ಅಂತಾರೆ. ಅದಕ್ಕೆ ನಿಮ್ಮ ಹತ್ರ ಎಲ್ಲ ನಿಜಾನೇ ಹೇಳ್ತೀನಿ ಸರ್. ನೀವೇ ನಮ್ಮನ್ನ ಈ ಸಮಸ್ಯೆಯಿಂದ ಹೊರಗಡೆ ತರಬೇಕು. ಅಷ್ಟಕ್ಕೂ ಏನಾಗಿದೆ ಅಂತ ಮೊದಲು ಹೇಳಿ. ನಿನ್ನೆ ನಮ್ಮ ಎರಡನೇ ಮಗ ಒಬ್ಬನ ಮೇಲೆ ಕಾರ್ ಆಕ್ಸಿಡೆಂಟ್ ಮಾಡಿದಾನೆ ಸರ್. ಆದರೆ ಅವನಿಗೆ ಸಂಬಂಧಪಟ್ಟಿರೋ ಒಂದು ಶುಭ ಕಾರ್ಯ ಇರೋದ್ರಿಂದ ನನ್ನ ಚಿಕ್ಕ ಮಗ ಶ್ರೀಕರ್ನ ಆ ಇಕ್ಕಟ್ಟಾದ ಪರಿಸ್ಥಿತಿಲಿ ಅರೆಸ್ಟ್ ಮಾಡಿಸ್ಬೇಕಾಗಿ ಬಂತು ಸರ್. ನಮ್ಮ ಶ್ರೀಕರು ಸ್ಟೇಷನಿಂದ ಕೋರ್ಟ್ಗೆ ಹೋಗೋಕೆ ಮುಂಚೆನೆ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡು ಬರ್ಬೇಕು ಸರ್. ಸರ್, ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಸರ್. ನಮ್ಮ ಶ್ರೀಕರ್ ಮಾತ್ರ ಕೂಡಲೇ ಹೊರಗೆ ಬರೋ ಥರ ಏನಾದರೂ ಮಾಡಿ ಸರ್. ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಈಗ ಹೇಗಿದ್ದಾರೆ? ಆತನಿಗೆ ಪ್ರಾಣಾಪಾಯ ಏನೂ ಇಲ್ಲ ಸರ್, ಸೇಫ್ ಆಗೇ ಇದ್ದಾನೆ. ಕಂಪ್ಲೇಂಟ್ ಕೊಟ್ಟಿರೋದು ಆ ವ್ಯಕ್ತಿ ಹೆಂಡ್ತಿನಾ? ಹೌದು ಸರ್, ಅವಳು ಸ್ವತಃ ನನ್ನ ಸೋದರ ಸೊಸೆನೆ. ಹಾಗಾದ್ರೆ ಇದನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ದೆ ಮೊದಲು ಅವರಿಂದನೇ ಕೇಸ್ ವಿಡ್ರಾ ಮಾಡ್ಕೋಬೇಕು. ಆ ಹೆಂಗಸು ಅದಕ್ಕೆ ಒಪ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ ಸರ್. ಒಪ್ಕೊಳ್ಳಲ್ಲ ಸರ್, ನೀವೇ 4-5 ಸಾರಿ ಪ್ರಯತ್ನ ಮಾಡಿ ಒಪ್ಸ್ಬೇಕು. ಇಲ್ಲ ಅಂದ್ರೆ ಮೀಡಿಯಾದವರು ನಿಮ್ಮ ಕುಟುಂಬದ ಬಗ್ಗೆ ಇಷ್ಟ ಬಂದಾಗ ಬರೀತಾರೆ. ಸ್ವಲ್ಪ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಲಾಯರ್ ಸರ್, ನಮ್ಮ ಸೋದರ ಸೊಸೆ ಹಠದ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವಳನ್ನು ಒಪ್ಸೋದು ಅಷ್ಟೊಂದು ಸುಲಭ ಅಲ್ಲ. ಬೇರೆ ದಾರಿ ಏನಾದರೂ ಇದ್ರೆ ಹೇಳಿ ನೀವೇ. ವೇದವತಿ ಅವರೇ, ನಿಮ್ಮ ಕುಟುಂಬದ ಮೇಲೆ ನನಗೂ ಕೂಡ ಗೌರವ ಇದೆ. ಅದಕ್ಕೆ ನಾನು ನಿಮಗೆ ಈಸಿ ರೂಟ್ನೇ ಹೇಳ್ತಾ ಇರೋದು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಮೊದಲು ಅವರನ್ನು ಭೇಟಿಯಾಗಿ ಮಾತಾಡಿ. ವಸುದೇವನಂತವನೇ ಕತ್ತೆ ಕಾಲು ಹಿಡಿದಿದ್ದ. ನೀವು ನಿಮ್ಮ ಸೋದರ ಸೊಸೆ ಕೈ ಹಿಡ್ಕೊಂಡು ಬೇಡ್ಕೊಳ್ಳಿ. ನಮ್ಮ ಟೈಮ್ ಚೆನ್ನಾಗಿಲ್ದಿದ್ಮೇಲೆ ನಾವು ಶ್ರೀಮಂತರು ಅಂತ ಅನ್ಕೊಂಬಾರ್ದು. ನಾನು ಹೇಳಿದ್ದೆಲ್ಲ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೊತೀನಿ. ನಾನು ನಿನ್ನ ಫೋನ್ ಇಡ್ತೀನಿ. ಸುಜಾತ ನಮ್ಮ ಮಾತನ್ನ ಕೇಳ್ತಾಳೆ ಅಂತೀರಾ? ಇನ್ನಕ್ಕ ಯಾರ ಮಾತನ್ನು ಕೇಳಲ್ಲ, ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಆ ಕಡೆ ಕೃಷ್ಣ ಬಾವ ಅರೆಸ್ಟ್ ಆಗಲ್ಲ, ಈ ಕಡೆ ಶ್ರೀಕರ್ ಬಾವ ಹೊರಗಡೆ ಬರೋಕ್ಕಾಗಲ್ಲ. ಈ ಸಮಸ್ಯೆಯಿಂದ ನಾನು ಹೇಗೆ ಹೊರಗಡೆ ಬರಲಿ? ಏನಪ್ಪ ಇದು ನೀವು ಮಾಡ್ತಿರೋ ಕೆಲಸ? ಏನಾಯ್ತು? ನೀವು ಲಾಯರ್ ಹತ್ರ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ವಿ. ಶ್ರೀಕರ್ ಸ್ಟೇಷನಲ್ಲಿದ್ದು 2 ದಿನ ಕೂಡ ಆಗಿಲ್ಲ, ಅವಾಗಲೇ ಲಾಯರ್ ಹತ್ರ ಮಾತಾಡ್ತಿದ್ದೀರಾ? ನೀವು ಹೊರಗಡೆ ತೋರಿಸ್ಕೊಳ್ಳಲ್ಲ, ಆದ್ರೂ ನಿಮ್ಗೆ ಎಲ್ಲರಿಗಿಂತ ಅವನಿ ಶ್ರೀಕರ್ ಅಂದ್ರೇನೆ ಜಾಸ್ತಿ ಇಷ್ಟ. ನಿಮ್ಮಲ್ಲಿ ಭೇದ ಭಾವ ಇರಬಹುದೇ ಹೊರತು ನಮಗಂತೂ ಎಲ್ಲರೂ ಒಂದೇ ಅಂತ 100 ಸಾರಿ ಹೇಳಿದೀವಿ. ಅದು ನಿಮ್ಮ ತಲೆಗೆ ಹೋಗ್ತಿಲ್ಲ. ಅದು ಹಾಗಲ್ಲಮ್ಮ. ಶ್ರೀಕರ್ ಹೊರಗಡೆ ಬಂದ್ರೆ ಆ ಅವನಿ ರೊಚ್ಚಿಗೆ ಹೇಳ್ತಾಳೆ, ಆ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ಕಂಡು ಹಿಡಿತಾಳೆ. ಆಮೇಲೆ ನನ್ನೇ ಟಾರ್ಗೆಟ್ ಮಾಡ್ತಾಳಮ್ಮ. ಹೌದು ಅತ್ತೆ, ಶ್ರೀಕರ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನೀವು ಅನಾವಶ್ಯಕವಾಗಿ ಲಾಯರ್ನ ನೋಡಬೇಡಿ. ಅಮ್ಮ, ಶ್ರೀಕರ್ 1 ವಾರ ಸ್ಟೇಷನಲ್ಲಿದ್ರೆ ಏನು ನಷ್ಟ ಆಗಲ್ಲಮ್ಮ, ಇರಲೇ ಬಿಡಿ. ನಾವಾದ್ರೂ ನೆಮ್ಮದಿಯಾಗಿರ್ತೀವಿ. ಅವ್ರನ್ನ ಮಿಸ್ ಆಗಿ ಕೂಡ ವಾಪಸ್ ಮನೆಗೆ ಬರಕ್ಕೆ ಬಿಡಬೇಡಿ. ಏನಾಯ್ತು ಮಾವ ನಿಮ್ಗೆ? ನನ್ ಗಂಡನ್ಗೆ ಹೊಡಿತೀರಾ? ನಿನ್ ಗಂಡನಲ್ಲಮ್ಮ, ತಪ್ಪಾಗಿ ಮಾತಾಡಿದ ನನ್ನ ಮಗನ ಹೊಡೆದೆ. ಶ್ರೀಕರ್ ಅವನಿ ಬಗ್ಗೆ ಇನ್ನೊಂದು ಮಾತು ತಪ್ಪಾಗಿ ಮಾತಾಡಿದ್ರೆ ಮರ್ಯಾದೆ ಇರೋಲ್ಲ. ಅಪ್ಪ ನನ್ನ ಮೇಲೆ ಕೈ ಮಾಡಿದ್ರು, ನೀನೇನು ಮಾತಾಡ್ಲೇ ಇಲ್ವಲ್ಲಮ್ಮ. ನಾನ್ ಮಾಡ್ಬೇಕಾಗಿದ್ದ ಕೆಲ್ಸನ ನಿಮ್ಮಪ್ಪ ಮಾಡಿದ್ರು. ಶ್ರೀಕರ್ ಅಂತ ತ್ಯಾಗ ಮಾಡಿ ನಿನ್ನ ಸ್ಥಾನದಲ್ಲಿ ಅರೆಸ್ಟ್ ಆಗಿದ್ರೆ, ಇಂಥ ಟೈಮಲ್ಲಿ ಯಾವ ತಮ್ಮ ಆದ್ರೂ ಒಬ್ಬ ಅಣ್ಣಂಗೋಸ್ಕರ ಅಂತ ಧೈರ್ಯ ಮಾಡ್ತಾನ? ಅವರವರ ಸ್ವಾರ್ಥ ನೋಡ್ಕೊಳ್ಳೋ ಈ ದಿನಗಳಲ್ಲಿ ಮಾಡದೇ ಇರೋ ಅಪರಾಧನ ತಮ್ಮ ಮೇಲೆ ಹಾಕೋತಾರ? ಅಷ್ಟಕ್ಕೂ ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ನೀವ್ ಈ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಚಿಕ್ಕ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ನನ್ನ ಪಾಡಗ್ ನನ್ನ ಬಿಡ್ಬೇಕಾಗಿತ್ತು. ಹೇಗೋ ಸಾಯ್ತಿದ್ದೆ, ನನ್ನನ್ನು ಯಾಕೆ ಕಾಪಾಡಿದ್ರಿ? ನಿನ್ನಂತ ಜಾತಕ ಹೊಂದಿರೋ ಸೊಸೆ ಮತ್ತೊಬ್ರು ಸಿಗಲ್ವಲ್ಲ, ಅದಕ್ಕೆ ಕಾಪಾಡಿದ್ರು. ಇನ್ನೇನು ಮಾತಾಡದೆ ಬಾಯಿ ಮುಚ್ಕೊಂಡಿರಿ.
ನಿಮ್ಗೆ ಮನಸ್ಸಾಕ್ಷಿ ಅನ್ನೋದಿದ್ರೆ ಇಷ್ಟೊತ್ತಿಗೆ ಶ್ರೀಕರ್ ಹತ್ರ ಹೋಗಿ ನಿನ್ನ ಸಹಾಯನ ನಾವ್ ಯಾವತ್ತೂ ಮರೆಯಲ್ಲ ಶ್ರೀಕರ್ ಅಂತ ಹೇಳಿ ಬರ್ತಿದ್ರಿ. ಅಷ್ಟು ದೊಡ್ಡ ಮನ್ಸು ಇಲ್ಲದೆ ಇರೋದಕ್ಕೆ ಶ್ರೀಕರ್ನ ಹೊರಗಡೆ ಕರ್ಕೊಂಡು ಬರಬೇಡಿ ಅಂತಿದ್ದೀರಾ. ಇನ್ನೊಂದು ಸಲ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನ್ ಸಹಿಸೋದಿಲ್ಲ. ಅಪ್ಪ, ಅಪ್ಪನ ಕೈ ತುಂಬ ಸ್ಟ್ರಾಂಗ್ ಆಗಿದೆ ನಿಹಾರಿಕಾ. ಕ್ರಿಕೆಟ್ ಬ್ಯಾಟ್ ಥರ ಅವ್ರ ಕೈನ ಬ್ಯಾಟ್ ಥರ ಉಪಯೋಗಿಸಿದ್ರೆ ಬಾಲು ಸ್ಟೇಡಿಯಮಿಂದ ಆಚೆ ಹೋಗ್ಬಿಡುತ್ತೆ. ಶ್ರೀಕರ್ ಮತ್ತೆ ಅವನಿ ಯಾವತ್ತೂ ನಮ್ಮನೆಗೆ ಬರಲಿಲ್ಲ ಅಂದ್ರೆ ನಾವು ಆನಂದವಾಗಿರ್ತೀವಿ. ಶ್ರೀಕರ್ಗೆ ಬೇಲ್ ಸಿಗಬಾರ್ದು, ಹೊರಗಡೆ ಬರಬಾರ್ದು. ಅದಕ್ಕಿಂತ ಮುಂಚೆ ನಾನು ಪೇನ್ ಬಾಂಬ್ ಹಚ್ಕೋಬೇಕು. ಎಕ್ಸ್ಕ್ಯೂಸ್ ಮೀ ಅವನಿ ಅವರೇ, ಸ್ವಲ್ಪ ಇಲ್ಲಿ ಬನ್ನಿ. ನರಸಿಂಹ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಇದು ಫೈನಲ್ ಬಿಲ್. ತಗೊಳ್ಳಿ. ಅಕ್ಕ, ನಿನ್ನ ಹಠದ ಬಗ್ಗೆ ನನಗೆ ಗೊತ್ತು. ಅಪ್ಪ ಅಮ್ಮನ ಸಾವಿಗೆ ಕಾರಣ ಆಗಿರೋ ಅತ್ತೆ ಮಾವನ್ನ ನೀನು ಇವತ್ತಿಗೂ ಕ್ಷಮಿಸೋದಕ್ಕಾಗಿಲ್ಲ. ನಿಂಗೆ ಇಷ್ಟ ಆಗದೆ ಇರೋದು ಏನಾದರೂ ನಡೆದ್ರೆ ಅಷ್ಟು ಹಠದಿಂದ ಇರ್ತೀಯ. ನಿನ್ನ ಮನಸ್ಸನ್ನು ಬದಲಾಯಿಸೋದು ತುಂಬಾ ಕಷ್ಟ. ಆದರೆ ನನ್ನ ವಿಷಯದಲ್ಲಿ ಆಗಾಗ ಹಠ ಕೋಪನ ನೋಡಿದ್ದೀನಿ. ನೀನು ಕಂಪ್ಲೇಂಟ್ ವಿತ್ಡ್ರಾ ಮಾಡ್ಕೊಂಡ್ರೇನೆ ಶ್ರೀಕರ್ ಬಾವ ಹೊರಗಡೆ ಬರ್ತಾರೆ. ನನ್ನ ಭಾವನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋದಕ್ಕೆ ಕೂಡ ನಾನು ಹಿಂದೇಟಾಕಲ್ಲ. ಅಕ್ಕ, ಅಕ್ಕ, ಅಯ್ಯೋ ಯಾರೂ ಇಲ್ವಲ್ಲ, ಎಲ್ಲಿಗೆ ಹೋದ್ರು? ಸಿಸ್ಟರ್, ಒಂದು ನಿಮಿಷ. ಹೇಳಿ ಮೇಡಮ್. ಒಳಗಡೆ ನಮ್ಮ ಭಾವ ಇಲ್ವಲ್ಲ? ನರಸಿಂಹ ಅವ್ರಿಗೆ ಡಿಸ್ಚಾರ್ಜ್ ಆಯ್ತಲ್ವಾ, ಹೊರಗಡೆ ಹೋದ್ರು. ನಾನು ಈಗಷ್ಟೇ ಬಿಲ್ ಪೇ ಮಾಡಿದೆ. ಅವ್ರು ಹೋಗಿ ಎಷ್ಟೊತ್ತಾಯ್ತು? 1-2 ನಿಮಿಷ ಆಗಿರ್ಬೋದು. ಹೊರಗಡೆ ಇದ್ದಾರೇನೋ ನೋಡಿ. ನನ್ನ ಕರೀದೇನೆ ಹೊರಟೋದ್ರಲ್ಲ. ಅಮ್ಮ ಚಿಕ್ಕಮ್ಮನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ? ಅದಕ್ಕೆ ಚಿಕ್ಕಮ್ಮಂಗೆ ಹೇಳ್ದೆ ನಮ್ಮನ್ನ ಹೊರಗಡೆ ಕರ್ಕೊಂಬಂದಿದ್ದಾಳೆ. ಚಿಕ್ಕಮ್ಮ ನಮಗೋಸ್ಕರ ಒಳಗಡೆ ಹುಡುಕ್ತಾ ಇರ್ತಾಳೆ ಪಾಪ. ಅಕ್ಕ ತಂಗಿ ಮಧ್ಯೆ ಇಲ್ಲಿವರೆಗೂ ಯಾವುದೇ ಮನಸ್ತಾಪನೂ ಬಂದಿರಲಿಲ್ಲ. ಇವಾಗ ನನಗಾಗಿರೋ ಈ ಆಕ್ಸಿಡೆಂಟಿಂದ ಇನ್ನೂ ಎಂತೆಂಥ ಮನಸ್ತಾಪ ಆಗುತ್ತೋ ಏನೋ. ಇಬ್ರು ಮಧ್ಯೆ ಯಾವುದೇ ಥರ ಜಗಳ ಬರ್ದೇ ಇರೋ ಥರ ನಾವೇ ನೋಡ್ಕೊಬೇಕು ಅಪ್ಪ. ನಮ್ಮ ಪ್ರಯತ್ನ ನಾವು ಮಾಡೋಣ ಮಗಳೇ. ಸೌಮ್ಯ, ನೀನ್ ಕೂಡ ಕುತ್ಕೋ. ಮತ್ತೆ ಚಿಕ್ಕಮ್ಮ? ಆಮೇಲೆ ಬರ್ತಾಳ್ ಬಿಡು. ಚಿಕ್ಕಮ್ಮ ನೀ ಯಾಕೆ ಆ ಥರ ಬಿಡ್ತಿದ್ಯಾ? ನಿನ್ ವಯಸ್ಸಿಗೆ ಮೀರಿ ಮಾತಾಡ್ಬೇಡ. ದೊಡ್ಡ ವಿಷಯದಲ್ಲಿ ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕ್ಬೇಡ. ನಡಿ ಕೂತ್ಕೊಳೆ. ಅದೆಲ್ಲ ಇಲ್ಲಿ ಕೊಡು.
ಹೊರಡಪ್ಪ. ಅಕ್ಕ 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 ಏನಾಯ್ತು? ಯಾಕಿಬ್ರು ಹೀಗಿದ್ದೀರಾ? ಏನಿಲ್ಲ ಬಿಡಿ ವಸಂತ ಅವ್ರೆ. ಅವನಿನ ಮನೆಯಿಂದ ಕಳಿಸಿದೀವಿ. ಅವನಿಗೆ ವಾಪಸ್ ಮನೆ ಒಳಗೆ ಎಂಟ್ರಿ ಇಲ್ಲ. ಶ್ರೀಕರ್ ಅರೆಸ್ಟ್ ಆಗಿದ್ದಾನೆ. ಯಾವಾಗ ಹೊರಗಡೆ ಬರ್ತಾನೋ ಗೊತ್ತಿಲ್ಲ. ಇಬ್ರು ಆನಂದವಾಗಿರೋದನ್ನ ಬಿಟ್ಟು ಏನೋ ಕಳ್ಕೊಂಡಿರೋರು ಹಾಗಿದ್ದೀರಲ್ಲ, ಯಾಕೆ? ನಾನು ಚೆನ್ನಾಗೇ ಇದ್ದೀನಿ ಬಾವಾ. ಕೃಷ್ಣ, ಏನ್ ಬಾವಾ? ಕೆನ್ನೆನ ಕೈಯಿಂದ ಕವರ್ ಮಾಡ್ಕೊಂಡಿದ್ಯಲ್ಲ, ಯಾಕೆ? ಏನೂ ಇಲ್ಲ ಬಾವಾ. ನೀನ್ ಇಲ್ಲ ಅಂದೆ ಅಂದ್ರೆ ಏನೋ ಇದೆ ಅಂತ ಅರ್ಥ. ಎಲ್ಲಿ ನೋಡ್ತೀನಿರು? ಬೇಡ ಬಾವಾ. ತೋರ್ಸು. ಬೇಡ ಬಾವಾ. ತೋರ್ಸು ಬೇಡ ಕೃಷ್ಣ, ಬಾವಾ. ತೋರ್ಸು ಬಾಮಾಯ್ದ. ಏನಿದು? ಅದು ಅದು ಏನಾಯ್ತು ಕೃಷ್ಣ? ಜೇನ್ ಹುಳ ಕಚ್ತಕ್ಕ. ಹಾಗನ್ನಿಸ್ತಿಲ್ವೇ? ಅದು ಜೇನ್ ಹುಳ ಕಚ್ತಲ್ವಾ, ತುರ್ಕೆ ಅಂಥೇಳಿ ಹೀಗೆ ಮಾಡಿದೆ, ಅದು ಹೀಗಾಯ್ತು. ಹಾಗೆ ಕೂಡ ಅನ್ನಿಸ್ತಿಲ್ವೇ? ಯಾವುದೋ ಕೈ ಅಚ್ಚಿನ ಹಾಗಿದೆ. ಅಂದ್ರೆ ಏನ್ ನಿಮ್ಮ ಉದ್ದೇಶ? ನನಗೆ ಯಾರೋ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ದಾರೆ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಅದೇ ನಡೆದಿದೆ. ಮಾರ್ಕ್ ನೋಡ್ತಿದ್ರೆ ಯಾರ್ದೋ ದೊಡ್ಡ ಹ್ಯಾಂಡೇ. ನಿಹಾರಿಕಾ, ನಮ್ಮಲ್ಲೇ ಮುಚ್ಚುಮರೆ ಯಾಕೆ? ಏನಾಯ್ತೋ ಹೇಳಿ. ಸಂತೋಷನೇ ಅಲ್ಲ, ನೋವನ್ನು ಕೂಡ ಹಂಚ್ಕೊಳ್ಳೋ ಬಂದ ನಮ್ದು. ನಮ್ಮ ಹತ್ರ ಸಂಕೋಚ ಯಾಕೆ? ಹೇಳು ಬಮೈದ. ಮಾವನವ್ರು ಹೊಡೆದ್ರು. ಅವ್ವ, ಮಾವನವ್ರು ಹೊಡೆದ್ರ? ನಮ್ ಕೃಷ್ಣಂಗಿದು ಎಂತ ಅವಮಾನ. ಯಾಕೆ ಹೊಡೆದ್ರು? ಶ್ರೀಕರ್ನ ಬಿಡ್ಸೋದಕ್ಕೆ ಲಾಯರ್ ಹತ್ರ ಮಾತಾಡ್ತಾ ಇದ್ರು. ನಮ್ಗೆ ಅಗತ್ಯನ ಅಂತ ಕೇಳಿದಕ್ಕೆ ಮಗನ್ ಮೇಲೆ ಈ ತರ ಕೈ ಮಾಡ್ಬಿಟ್ರು. ನೀವ್ ಕೇಳಿದ್ರಲ್ಲಿ ತಪ್ಪೇನಿದೆ? ಯಾಕೆ ಕೈ ಮಾಡ್ಬೇಕು? ನಿಮಗೆ ನಿಜವಾದ ವಿಷಯನ ಹೇಳದೇ ಇರೋ ಪರಿಸ್ಥಿತಿಯಲ್ಲಿದ್ದೀವಿ. ನಮ್ಮಿಂದನೇ ಶ್ರೀಕರ್ ಅರೆಸ್ಟ್ ಆಗಿರೋ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಇವ್ರಿಗೆ ಗೊತ್ತಾಗಬಾರ್ದು. ನೀನೇನು ಬೇಜಾರು ಮಾಡ್ಕೋಬೇಡ ಕೃಷ್ಣ. ಇವತ್ತು ನಿನ್ನ ಪರವಾಗಿ ನಾನು ಮಾತಾಡ್ತೀನಿ. ಅತ್ತೆ ಮಾವನವ್ರನ್ನ ನಿಲ್ಲಿಸಿ ಪ್ರಶ್ನೆ ಮಾಡ್ತೀನಿ. ಮಾವನವ್ರೇ, ಎಲ್ಲಿಗೆ ಹೊರಟ್ರಿ? ಶ್ರೀಕರ್ನ ಭೇಟಿ ಮಾಡೋಕೆ ಸ್ಟೇಷನ್ಗೆ ಹೊರಟಿದೀವಿ. ಏನಪ್ಪ ನಿಮ್ ಪಕ್ಷಪಾತದ ಬುದ್ಧಿ? ಇದ್ರಲ್ಲಿ ಪಕ್ಷಪಾತ ಏನಿದೆ? ಇದೆ. ನಿಮ್ಮ ಯೋಚನೆಯಲ್ಲಿ ತುಂಬಾ ಪಕ್ಷಪಾತ ಇದೆ. ಒಂದ್ಸರಿ ನನ್ ಗಂಡನ್ನ ಪೊಲೀಸವರು ಇಸ್ಪೀಟ್ ಆಟದ ವಿಷಯಕ್ಕೆ ಅರೆಸ್ಟ್ ಮಾಡಿದ್ರೆ ನೀವು ತಲೆ ಕೆಡಿಸ್ಕೊಳ್ಳಿಲ್ಲ. ರಾಧಾ ನೆಕ್ಲೆಸ್ ವಿಷಯದಲ್ಲಿ ದುಡ್ಡು ಕೇಳಿದ್ರೆ ನೀವು ನಿರ್ಲಕ್ಷ್ಯವಾಗಿ ವರ್ತಿಸಿದ್ರಿ. ಅಂಥದ್ದು ಇವಾಗ ನೀವು ಶ್ರೀಕರ್ ಅರೆಸ್ಟ್ ಆದ್ರೆ ಯಾಕೆ ಹೋಗ್ತಾ ಇದ್ದೀರಾ? ಮಾಡಿರೋ ತಪ್ಪಿಗೆ ಅರೆಸ್ಟ್ ಆಗಿದ್ದಾನೆ. ಶ್ರೀಕರ್ನ ಭೇಟಿ ಮಾಡಬೇಕಾಗಿರೋ ಅಗತ್ಯ ಏನಿದೆ? ನೀವು ಕುಟುಂಬಕ್ಕೆ ದೊಡ್ಡವರಾಗಿದ್ರೆ ಮಾತ್ರ ಮಕ್ಕಳ ಮನಸ್ಥಿತಿಗೆ ನೋವಾಗೋ ಹಾಗೆ ವರ್ತಿಸಿ ಅಂತ ಯಾವ ಕಾನೂನಲ್ಲಿ ಬರ್ದಿದೆ ಹೇಳಿ? ಅಲ್ದೇ ಕೃಷ್ಣನ್ ಹೊಡೆದ್ರಂತೆ, ಇದು ಕರೆಕ್ಟಾ ಅಪ್ಪ? ಶ್ರೀಕರ್ ಆಕ್ಸಿಡೆಂಟ್ ಮಾಡಿರೋದಕ್ಕೆ ಅರೆಸ್ಟ್ ಆಗಿದ್ದಾನೆ. ಅಂಥವನ್ನ ನೀವ್ಯಾಕೆ ವಹಿಸ್ಕೊಂಬರ್ತಾ ಇದ್ದೀರಾ? ನಿಜವಾದ ವಿಷಯ ಹೊರಗೆ ಬರುತ್ತಾ ಹೇಗೆ? ಹೇಳಿಪ್ಪ. ಸಾಕು, ನಿಲ್ಲಿಸ್ತೀರಾ? ನಿಜ ಗೊತ್ತಿಲ್ಲದೆ ನೀವು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ. ಆಕ್ಸಿಡೆಂಟ್ ಮಾಡಿದ್ದು ಶ್ರೀಕರ್ ಅಲ್ಲ, ಕೃಷ್ಣ. ಆಹಾ,
ಏನ್ ಹಾಗೆ ಗೊತ್ತಿಲ್ದಿರೋ ಥರ ನೋಡ್ತಿದ್ದೀರಾ? ನಾನೇ ನಿಮ್ಮ ಹತ್ರ ಸುಳ್ಳು ಹೇಳ್ತಿಲ್ಲ, ನಾನು ಹೇಳಿದ್ದೆ ನಿಜ. ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ವಿಷಯದಲ್ಲಿ ಈಗಾಗಲೇ ನಡಿಬೇಕಾಗಿರೋ ಕಾರ್ಯಕ್ರಮಗಳೆಲ್ಲ ತುಂಬಾ ನಿಂತು ಹೋಗಿದೆ ಅಂತ ಯೋಚನೆ ಮಾಡಿ ಶ್ರೀಕರ್ನ ಬೇಡ್ಕೊಂಡಿದ್ದಕ್ಕೆ ಅರೆಸ್ಟ್ ಆದ. ಅಣ್ಣ ಅರೆಸ್ಟ್ ಆಗದೆ ಇರೋ ಹಾಗೆ ಕೃಷ್ಣನ್ಗೆ ಬದಲಾಗಿ ಹಾ, ಕೃಷ್ಣನ್ ಬದಲಾಗಿ ನೀನು ಅರೆಸ್ಟ್ ಆಗ್ಬೇಕಪ್ಪ. ಎಲ್ಲೇ ಇಟ್ರು ಕಲ್ಲು ಕಲ್ಲೇ, ರತ್ನ ರತ್ನಾನೇ ಅನ್ನೋ ಹಾಗೆ ಅವನಿ ಶ್ರೀಕರ್ನ ನಾವು ಹೊರಗಡೆ ಹಾಕಿದ್ರು ಕೂಡ ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸ್ಲಿಲ್ಲ. ಅವ್ರ ಬೆಲೆನ ಅವರು ಕಳ್ಕೊಳ್ಳಿಲ್ಲ. ಈ ಮನೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿ ಅವನು ಸ್ಟೇಷನ್ ಅಲ್ಲಿ ಕೂತಿದ್ದಾನೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಹೀಗೆ ಮಾಡಕ್ಕಾಗುತ್ತಾ? ಮಾಡ್ತೀರಾ ಅಂತ ಕೇಳ್ತಿದ್ದೀನಿ, ಹೇಳಿ. ನಮಗ್ ಒಳ್ಳೇದ್ ಮಾಡೋದಕ್ಕೋಸ್ಕರ ಅವರು ಕಷ್ಟ ಪಡ್ತಿದ್ದಾರೆ. ಅದಕ್ಕೆ ಶ್ರೀಕರ್ನ ಬಿಡಿಸ್ತೀವಿ. ಆಮೇಲೆ ಶ್ರೀಕರ್ನ ಅವನಿನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತೀವಿ. ಮತ್ತೆ ಅವ್ರನ್ನ ಮನೆ ಕರ್ಕೊಂಡ್ ಬರ್ತೀರಾ? ಅಗತ್ಯನಾ ಅಮ್ಮ? ನಿನ್ನ ಮಗಳಿಗೆ ಒಂದು ಜೀವನ ಕೊಟ್ಟಿದ್ದಾರೆ, ಆ ವಿಶ್ವಾಸ ಕೂಡ ಇಲ್ಲದೆ ಹೋಯ್ತಾ ನಿನ್ಗೆ? ನಾವು ನಿರ್ಧಾರ ತಗೊಂಡಾಗಿದೆ. ಇನ್ನು ಯಾರೇ ಈ ವಿಷಯದಲ್ಲಿ ಏನೇ ಹೇಳಿದ್ರು ನಾವು ಕೇಳೋದಿಲ್ಲ. ನಡಿ ವೇದ. ಬಾ ಮೈದಾ, ಅತ್ತೆಯವ್ರು ಹೇಳಿದ್ದು ನಿಜನಾ? ನಡೀರಿ. ಸ್ವಲ್ಪ ನೀರು ಕುಡೀರಿ. ಅವನಿನ ಹಾಗೆ ಬಿಟ್ಟು ಬಂದಿದ್ದಕ್ಕೆ ನಿಮ್ಮಿಬ್ಬರಿಗೂ ಬೇಜಾರಾಗ್ತಿದೆ ಅಂತ ನನಗೆ ಅರ್ಥ ಆಯಿತು. ಆದರೆ ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ. ನಾನು ಹೋಗಿ ಕಾಫಿ ತರ್ತೀನಿ ರೀ. ಅಕ್ಕ, ಟ್ಯಾಬ್ಲೆಟ್ ತಗೊಳ್ರಿ. ನನ್ನ ಹತ್ರ ಒಂದ್ ಮಾತು ಹೇಳ್ದೇನೆ ಹಾಗ್ ಬಂದ್ಬಿಟ್ಟಿಯಲ್ಲ. ನಾನ್ ಕರೀತಾ ಇದ್ರು ಆಟೋ ಹಿಂದೆ ಅಷ್ಟು ದೂರ ಓಡ್ಕೊಂಡ್ ಬಂದ್ರು ಕೂಡ ನಿಲ್ಲಿಸ್ತೇನೆ, ಅಷ್ಟು ನಿರ್ದಾಕ್ಷಿಣ್ಯವಾಗಿ ಹೇಗ್ ಬಂದೆ ಅಕ್ಕ? ನೀವು ಕಾಫಿ ಕುಡೀರಿ. ಕಾಫಿ ಕುಡ್ದು ನೀವು ರೆಸ್ಟ್ ತಗೊಳ್ಳಿ. ಸೌಮ್ಯ, ನೀನು ಬುಕ್ಸ್ ತೆಗೆದು ಓದ್ಕೋ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಹಾಂ, ಸರಿ ಅಪ್ಪ. ನಾನು ಅಷ್ಟೊಂದು ಬೇಡದೆ ಇರೋಳಾಗ್ಬಿಟ್ನಾ? ಚಿಕ್ಕಮ್ಮನ ಹತ್ರ ಮಾತಾಡಮ್ಮ. ನೀನ್ ತಲೆ ಹಾಕ್ಬೇಡ ಅಂತ ಹೇಳ್ದೆ ಅಲ್ವಾ?
ಅವನಿ ಜೊತೆ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಸರಿಯಾಗಿ ಮಾತಾಡ್ಸು ಸುಜಾತ. ಅಷ್ಟಕ್ಕೂ ಏನು ನಡೀತು ಅನ್ನೋದು ನಮ್ಗೆ ಅರ್ಥನೇ ಆಗ್ತಿಲ್ಲ. ನಾನು ಹೀಗಿದ್ರೆ ನೀವು ನನ್ನ ಅಪಾರ್ಥ ಮಾಡ್ಕೊಳ್ಳೋ ಥರ ಇದ್ದೀರಾ. ಏನು ನಡೀತು ಅಂತ ಹೇಳ್ತೀನಿ ಕೇಳಿ. ಕೃಷ್ಣನ್ ಬದಲು ಶ್ರೀಕರ್ ಅರೆಸ್ಟ್ ಆಗಿ ಹೋಗಿದ್ದಾನೆ ಅಂತ ಹೇಳ್ದೆ ಅಲ್ವಾ? ಅದ್ರ ಹಿಂದೆ ತುಂಬ ದೊಡ್ಡ ಕಥೆನೇ ನಡೆದಿದೆ. ಅದೇನಂದ್ರೆ ನಿಹಾರಿಕಾ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲಂತೆ.